ಯಾಕೆ ಇವಳನ್ನ ಈ ತರ ಹೊಡಿತಾ ಇದೀರಾ? ಬರೀ ಹೊಡೆಯದ ಸಾಯಿಸ್ಬಿಡ್ಬೇಕಿಂತ ಅವಳನ್ನ. ಹತ್ತೇರಿ ಜಂಪರ್ ಮೇ ಬಂಪರ್. ಯಾಕೆ ಹೊಡಿತಾ ಇದ್ರ ಅಷ್ಟೇ ಹೇಳು. ಇವಳು ನಮ್ ಕೇರಿ ಆಟೋ ಡ್ರೈವರ್ ರಾಮಣ್ಣನ ಮಗಳು. 6 ತಿಂಗಳು ಮುಂಚೆ ಯಾವನ್ ಜೊತೆನ ಸೇರ್ಕೊಂಡು ಊರ್ ಬಿಟ್ಟು ಹೊಡೋಗಿದ್ಲು. ಈಗ 6 ತಿಂಗಳು ಬಸ್ರಿಯಾಗಿ ಊರಿಗೆ ಬಂದವಳೆ. ಈ ಅವಮಾನ ತಡಲಾರದೆ ಪಾಪ ಇವರಪ್ಪ ವಿಷ ಕುಡಿದು ಪ್ರಾಣ ಬಿಟ್ಟ. ಈಗ ಇವಳಿಂದ ನಮ್ ಕೇರಿಗೆ ಕೆಟ್ಟ ಹೆಸರು. ಇವಳು ಮಾಡಿರೋ ತಪ್ಪಿಗೆ ನಾವು ಮತ್ತೆ ನಮ್ ಕೇರಿ ಸೇರಿಸ್ಕೋಬೇಕಾ? ಹೌದು, ನೀವು ಹೇಳಿದ್ ನಿಜ. ಯಾರು ತಪ್ಪು ಮಾಡ್ತಾರೋ ಅವ್ರನ್ನ ಹೊಡಿಬೇಕು, ಸಾಯಿಸ್ಬೇಕು. ತಗೊಳ್ಳಿ, ಹೊಡಿರಿ. ಆದ್ರೆ ಒಂದ್ ವಿಷಯ, ನಿಮ್ಮಲ್ಲಿ ಆತ್ಮಸಾಕ್ಷಿಯಾಗಿ ಯಾರು ಯಾವ ತಪ್ಪು ಮಾಡಿಲ್ವೋ ಅವರೇ ಮೊದಲನೇ ಕಲ್ ಬಿಸಾಕ್ಬೇಕು. ಶಿವಣ್ಣ, ನೀವು ಬಂದು ನಮ್ಮೆಲ್ಲಾರ್ಗೂ ಕಣ್ ತೇರಿಸ್ಬಿಟ್ರಿ. ಹಿಂದೆ ಮುಂದೆ ಗೊತ್ತಿಲ್ದಿರಾ ಒಂದ್ ಹುಡುಗಿಗೆ ತುಂಬಾ ಹಿಂಸೆ ಕೊಟ್ಬಿಡ್ತಾ ಇದ್ವು. ನಮ್ಮನ್ನೆಲ್ಲ ಕ್ಷಮಿಸ್ಬಿಡು ಶಿವಣ್ಣ. ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಮಾಡಿ ತಪ್ಪನ್ನ ತಿದ್ಕೊಳ್ಳೋದು ದೊಡ್ಡ ಗುಣ. ತಪ್ಪೇ ಮಾಡಲ್ಲ ಅಂದ್ರೆ ಅವನ್ ಮನುಷ್ಯ ಆಗಲ್ಲ, ದೇವರಾಗ್ತಾನೆ. ಎದಳಮ್ಮ, ಹೇಳು, ನಿನ್ನ ಈ ಪರಿಸ್ಥಿತಿಗೆ ಯಾರು ಕಾರಣ? ಸಾರಾಯಿ ಕಾಂಟ್ರಾಕ್ಟ್ರು ಜಯರಾಮ್ ರೆಡ್ಡಿ ಮಗ. ಯಾರ ನೀನು? ಕನ್ನಡ ನಾಡಿಲ್ ಹುಟ್ಟಿರೋ, ಕನ್ನಡ ತಾಯಿನ ಪ್ರೀತಿಸು. ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರು ಕೆಟ್ಟವನು. ಏನ್ ದೊಡ್ಡ ಹೀರೋ ತರ ಮಾತಾಡ್ತಿದ್ಯಲ್ಲ. ಹತ್ತೇರಿ ಜಂಪರ್ ಮೇ ಬಂಪರ್. ನಮ್ದು ಹೀರೋಗಳ ವಂಶನೇ ಕಣ. ಇರ್ಬಹುದು. ಏನೀಗ? ನಿನ್ ಮಗ ಅವಳನ್ನ ಪ್ರೀತಿಸಿ ಮದುವೆ ಮಾಡ್ಕೋತೀನಿ ಅಂತ ನಂಬಿಸಿ ತಾಳಿ ಕಟ್ಟಕ್ಕೂ ಮುಂಚೆನೆ ತಾಯಿ ಮಾಡಿದ್ದಾನೆ. ತಪ್ಪೇನೋ? ನನ್ನ ಮಗನ ಹತ್ರ ಹಣ ಇದೆ, ಅವಳ ಹತ್ರ ವಯಸ್ಸಿದೆ. ನನ್ನ ಮಗ ಮಜಾ ತಗೊಂಡ, ಅವಳು ತೀಟೆ ತೀರ್ಸ್ಕೊಂಡ್ಲು. ಹೆಣ್ಣಿನ ಜೀವನ ತಿಂದು ಬಿಸಾಡೋ ಮಾಂಸದ ತುಂಡಲ್ಲ ಕಣೋ. ಪೂಜಾ ಮಂದಿರದಲ್ಲಿ ಇಟ್ಟು ಪೂಜಿಸಬೇಕಾದ ಪವಿತ್ರವಾದ ವಿಗ್ರಹ. ನಿನ್ ಕಂತೆ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ. ಮೊದ್ಲಿನಿಂದ ಜಾಗ ಖಾಲಿ ಮಾಡು. ನಿನ್ ಮಗನ ಕೈಯಿಂದ ಹುಡುಗಿಗೆ ತಾಲಿ ಕಟ್ಸಿ ಒಬ್ಬ ಅಣ್ಣನಾಗ ಅವಳಿಗೆ ಅಕ್ಷತೆಗಳು ಹಾಕಿ ಅವಳ ಮಾವನ ಮನೆಗೆ ಬಿಟ್ಟು ಆಮೇಲೆ ಜಾಗ ಖಾಲಿ ಮಾಡ್ತೀನಿ. ಆಗ್ಲಪ್ಪ, ಮದ್ವೆಗ್ ಮುಂಚೆ ಸ್ವಲ್ಪ ಡೋಲ್ ಬಾರಿಸಿ ಆಮೇಲೆ ಗಟ್ಟಿ ಮೇಳ. ಅವ್ನ್ ಕೈ ಕಾಲು ಮುರಿರೋ. ಕೈ ಕಾಲು ಮುರಿಯೋದ? ಲೇ, ನಿಮಗ್ ತಾಕತ್ತಿದ್ರೆ ನನ್ನ ಬಾಡಿನ ಟಚ್ ಮಾಡ್ರ ಸಾಕು. ಚಾರ್ಜ್! ನನ್ನ ತಂದೆ ರೂಮ್ನಲ್ಲಿ ಬೆಡ್ ಕೆಳಗಿದೆ, ಹೋಗಿ ತಗೊಂಡ್ ಬಾ. ಆಯ್ತು.
ಯಾರೋ ಒಬ್ಬ ಸಾರಾಯಿ ಕಾಂಟ್ರಾಕ್ಟರ್ ಮಗಳ ಜೊತೆ ನನ್ನ ಮದುವೆ ಮಾಡ್ತೀನಿ ಅಣ್ಣ. ತಿರುಗಿ ಬಿದ್ದಾಗ ನನ್ನ ಹೇಳ್ಕೊಂಡೋಗಿ ರೂಮಲ್ಲಿ ಕೂಡ ಹಾಕಿದ್ರಣ್ಣ. ಸತ್ರು ಬದುಕಿದ್ರು ಸುಶೀಲಾನೇ ನನ್ನ ಹೆಂಡತಿ ಅಣ್ಣ. ಈಗಲೇ ಹೇಳೋಣ, ನಿಮ್ಮ ಎದುರಿಗೆ ತಾಳಿ ಕಟ್ತೀನಿ. ನಿನ್ ಮಗನಿಗಿರೋ ಬುದ್ಧಿ ನಿನಗಿಲ್ಲ. ರೆಡೇ, ಇಷ್ಟೊತ್ತರ್ಗು ಡೋಲ್ ಬಾರ್ಸ್ಕೊಂಡೆ ಆಯ್ತಲ್ಲ, ಇನ್ಮೇಲೆ ಕೇಳುವಂತೆ ಗಟ್ಟಿ ಮೇಳ. ಬೆಳಬೆಳಕೆರೆ ಹಾಳಾದ ಭಿಕ್ಷಿಕರ ಕಾಟ. ನಿಮ್ಗೇನು ಹೊತ್ತು ಗೊತ್ತು ಒಂದು ಇಲ್ವಾ? ನೋಡಿ, ಬೆಳಬೆಳಕೆರೆ ನಿಮ್ ಹಾಳಾದ ಮುಖನ ಹೇಗ್ ನೋಡೋದು? ಹೋಗ್ತೀರಾ ಇಲ್ವಾ? ಸರ್, ಹೆಣ್ಣು ಮಕ್ಳು ನಾವು ಭಿಕ್ಷುಕರಲ್ಲ, ಅನ್ನಪೂರ್ಣೇಶ್ವರಿಯನ್ನ ನೋಡಕ್ ಬಂದಿದೀವಿ. ಕಮ್ಮು 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 ಕಮ್ಮು. ಮನೇನ ಇದು? ಒಳ್ಳೆ ಅರಮನೆ ಇದ್ದಾಗಿದೆ. ಅಲ್ಲಿ ಕಾಣುತ್ತಲ್ಲ ತೂಗುಯಾಲೆ, ಅದನ್ನ ತರಿಸಿದ್ದು ಬಲ್ಗೇರಿಯಾದಿಂದ. ಲುಕ್ ಟಾಪ್, ಈ ಗಾಜಿನ ಸರಪಳಿ ದೀಪನ ತರಿಸಿದ್ದು ಬೆಲ್ಜಿಯಂ ಇಂದ. ಕಾಲಿಡಬೇಡಿ, ಈ ರತ್ನ ಕಂಬಳಿನ ತರಿಸಿದ್ದು ಪರ್ಷಿಯಾ ದೇಶದಿಂದ. ಅಷ್ಟೇ ಯಾಕಮ್ಮ, ನನ್ನ ತಂಗಿ ಬೆಳಗಾಗೆದ್ದು ಗೋಪೂಜೆ ಮಾಡೋದಕ್ಕಿಂತ ಇಡ್ತಾಳಲ್ಲ ಆ ಬಾನೆ, ಅದರಿಂದ ಹಿಡಿದು ಹಲ್ಲುಜ್ಜೋ ಬ್ರಷ್ ಇಂದ ಹಿಡಿದು ಊಟ ಮಾಡೋ ಸ್ಪೂನ್ ವರ್ಗುನು ವಿದೇಶದಿಂದ ಹಡಗಲ್ಲಿ ಇಲ್ಲಿಗೆ ರವಾನೆಯಾಗಿ ಬಂದಿದ್ದು. ನಾನೇನಾದ್ರೂ ಹುಡುಗ ಆಗಿದ್ದಿದ್ರೆ ಅವ್ರನ್ನ ಚಂಬಲ್ ಕಣಿವೆಗೆ ಹೇಳ್ಕೊಂಡು ಹೋಗಿ. ತಂಗ್ಯಮ್ಮ, ನಿನ್ನ ನೋಡೋದಕ್ಕೆ ಇವ್ರು ಬೆಂಗಳೂರಿಂದ ಬಂದಿದ್ದಾರೆ. ನಮಸ್ಕಾರ. ಏನ್ ವಿಷಯ ಮೇಡಮ್? ಎಲ್ಲಿ ನೋಡಿದ್ರು ಮಿಸ್ ಇಂಡಿಯಾ, ಮಿಸ್ ಕರ್ನಾಟಕ ಅಂತ 16 ರಿಂದ 20 ವರ್ಷದ ಯುವತಿಯರಿಗೆ ಕಾಂಪಿಟೇಷನ್ ನಡೆಸ್ತಾರೆ. ನಾವ್ಯಾಕೆ ಮಿಸಸ್ ಕರ್ನಾಟಕ ಕಾಂಪಿಟೇಷನ್ ನಡೆಸಬಾರ್ದು ಅಂತ ಅಂಥವ್ರಿಗೋಸ್ಕರ ಊರೂರು ಹುಡುಕ್ತಿರ್ಬೇಕಾದ್ರೆ ಅಂಬಾಪುರದ ಅನ್ನಪೂರ್ಣೇಶ್ವರಿ ಅವರೇ ಅದಕ್ಕೆ ಸೂಟ್ ಆಗ್ತಾರೆ ಅಂತ ಎಲ್ರು ತಮ್ಮ ಹೆಸರನ್ನೇ ಹೇಳ್ತಾ ಇದ್ರು. ನಿಮ್ಮನ್ನ ನಾವು ಪ್ರತ್ಯಕ್ಷವಾಗಿ ನೋಡಿದ್ಮೇಲೆ ನೀವೇ ಮಿಸಸ್ ಕರ್ನಾಟಕ ಆಗ್ತೀರಾ ಅನ್ನೋ ನಂಬಿಕೆ ನಮಗಿದೆ ಮೇಡಮ್. ನಾವು ಎಷ್ಟೋ ಜನ ಸುಂದರವಾದ ಹೆಂಗಸರನ್ನ ನೋಡಿದೀವಿ, ಆದ್ರೆ ನಿಮ್ಮಂತ ರೂಪವತಿನ ನಾವ್ ಇದುವರೆಗೂ ಕಂಡೇ ಇಲ್ಲ. ಕಾಣೋದಕ್ ಸಾಧ್ಯನೂ ಇಲ್ಲ. ನಾನು ಹುಟ್ಟಿ ಬಹಳ ವರ್ಷದ ಮೇಲೆ ನಮ್ಮಮ್ಮನಿಗೆ ಮಕ್ಳೇ ಆಗ್ಲಿಲ್ವಂತೆ. ಅದಕ್ಕೆ ನಮ್ಮಪ್ಪ ಬೇಲೂರು ಹಳೆ ಬಿಡಿಗೆ ನಮ್ಮಮ್ಮನ್ನ ಪಿಕ್ನಿಕ್ ಅಂತ ಕರ್ಕೊಂಡು ಹೋದ್ರಂತೆ. ಆ ಸ್ಫೂರ್ತಿಲಿ ಹುಟ್ಟಿದ ಫಿಗರ್ ಅಮ್ಮ ಇದು. ಹೆಂಗಸರ ವಯಸ್ಸು ಕೇಳ್ಬಾರ್ದು ಅಂತಾರೆ, ಆದ್ರೂ ನಾನು ಕೇಳ್ತಾ ಇದ್ದೀನಿ. ತಮ್ಮ ವಯಸ್ಸು 42. 42? ಈಗಿನ ಕಾಲದ ಹೆಣ್ಮಕ್ಳು ಮದ್ವೆ ಆಗಿ ಒಂದು ಮಗು ಆದ ಕೂಡ್ಲೆ 60 ವರ್ಷದ ಮುದುಕೀರಾಗ್ತಾರೆ. ಅಂಥದ್ರಲ್ಲೂ 42 ಆದ್ರೂ 36, 24, 36 ಸ್ವೀಟ್ 16 ತರ ಕಾಣ್ತಿದ್ದೀರಾ ನೀವು. ಸಂತೋಷ. ಅಂದ್ಹಾಗೆ ನೀವು ಬಂದ ವಿಷಯ, ಈ ವರ್ಷ ನಮ್ಮ ಸಂಘಕ್ಕೆ ನಿಮ್ಮನ್ನೇ ಆಯ್ಕೆ ಮಾಡಿ ಆ ಪ್ರಶಸ್ತಿ ನಿಮ್ಗೆ ಕೊಟ್ಟು ಬರೋ ವರ್ಷದಿಂದ ಗೆದ್ದ ಸುಂದರಿಯರಿಗೆ ನಿಮ್ಮ ಕೈಯಿಂದಲೇ ಪ್ರಶಸ್ತಿ ಕೊಡಿಸ್ಬೇಕು ಅಂತ ನಾವು ತೀರ್ಮಾನ ಮಾಡ್ಬಿಟ್ಟಿದೀವಿ. ನೀವೇನ್ ತಗೊಳ್ತೀರಾ? ಕಾಫಿನಾ, ಟೀನಾ? ಟೀ. ರಂಗಣ್ಣ, ಪರ್ಷಿಯನ್ ಟೀ ಪುಡಿನ ಸಿಂಗಪೂರ್ ಸ್ಟವ್ ನಲ್ಲಿ ಕಾಯಿಸ್ಕೊಂಡು ಬೆಲ್ಜಿಯಂ ಕಪ್ಪಲ್ ಹಾಕೊಂಡು ಆಸ್ಟ್ರೇಲಿಯನ್ ಟ್ರೇನಲ್ಲಿ ಇಟ್ಕೊಂಡ್ ಬಾ. ನನಗ್ ಮಾತ್ರ ಬೆಳ್ಳಿ ಲೋಟದಲ್ಲಿ ಅಮೇರಿಕ ಹಾರ್ಲಿಕ್ಸ್ ತಗೊಂಡ್ ಬಾ. ಕಪ್ಪು ಬೆಲ್ಜಿಯಂದಾದ್ರೇನು, ಟೀ ಪುಡಿ ಪರ್ಷಿಯಾದಾದ್ರೇನು, ಅದಕ್ ಬೆರೆಸಿರೋ ನೀರು ನಮ್ ಕಾವೇರಿದು, ಅದ್ರಲ್ಲೂ ನಮ್ ಕರ್ನಾಟಕದ್ದು. ಮಾಲಾ, ಇನ್ನೇನು ಹಾಲು ಹಾಂಗ್ಕಾಂಗ್ ನಿಂದ, ನೀರ್ನ ನ್ಯೂಜಿಲ್ಯಾಂಡ್ ಇಂದ ತರಿಸಿದ್ಯಾ? ಅಮ್ಮ, ಇಂಥ ನಿರ್ಮಲವಾದ ಕಸ್ತೂರಿ ಕನ್ನಡದ ತಂಗಾಳಿಗೆ ವಿದೇಶಿ ಧೂಳನ್ ಬೆರೆಸಿ ಯಾಕಮ್ಮ ಕೂಲಿಗೆಡಿಸ್ತಾ ಇದ್ಯಾ? ಮುಚ್ಚಬಾಯಿ. ಮೇಡಮ್, ಇವರು ನಿಮ್ ತಂಗಿನಮ್ಮ? ಅಯ್ಯೋ ನರಕಾಸುರ, ಸದ್ಯ ಕಾಣ್ಲಿಲ್ವಲ್ಲ. ವಯಸ್ಸಿಗೆ ಬಂದಿರೋ ಹೆಣ್ಣು ಮಕ್ಕಳ ಮನೇಲಿ ಇಟ್ಕೊಂಡು ತಾಯಾದವಳು ಟಿಪ್ ಟಾಪ್ ಆಗಿ ಡೆಕೋರೇಟ್ ಮಾಡ್ಕೊಂತಿದ್ರೆ ಜಜ್ಜನಿಕರ ಜನಾರೆ. ಅಮ್ಮ ತಾಯಂದ್ರ, ಇವಳು ನನ್ನ ಮಗಳು, ಅವಳು ಇವಳು ಮಗಳು. ಅಮ್ಮ ಮುಚ್ಕೊಂಡೆ. ಮಾಲಾ, ಕೇಳಿದ್ದೀನಿ, ನಿನ್ನ ನನ್ನ ತಂಗಿನ ಅಂತ ಕೇಳ್ತಿದ್ದಾರೆ. ಯಾವ ವಯಸ್ಸಿನಲ್ಲಿ ಎಷ್ಟು ಎತ್ತರ ಇರ್ಬೇಕು, ಎಷ್ಟು ಎತ್ತರಕ್ಕೆ ಎಷ್ಟು ತೂಕ ಇರ್ಬೇಕು, ಎಕ್ಸಸೈಸ್ ಮಾಡು, ಡಯೇಟ್ ಮಾಡು ಅಂತ ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಮ್ಮ. ಹೆಣ್ಣಿಗೆ
ದೇಹ ಸೌಂದರ್ಯ ಬಹಳ ಮುಖ್ಯ ಕಣೆ. ಅಮ್ಮ, ನನಗೆ ದೇಹ ಸೌಂದರ್ಯಕ್ಕಿಂತ ಹೃದಯ ಸೌಂದರ್ಯನೇ ಮುಖ್ಯ. ಅಜ್ಜಿ, ಇಲ್ಲೆಲ್ಲೋ ಗಿಣ್ಣಿನ ಹಾಲಿನ ವಾಸನೆ ಬರ್ತಾ ಇದೆಯಲ್ಲ. ಜಮಾಯಿಸೋಣ ನಡಿ. ಅನ್ನಪೂರ್ಣ, ಮಾಲಾ ನಮ್ಗೆ ಯಾವತ್ತಿದ್ರೂ ಮೈನಸ್ಸೆ. ಎಲ್ಲ ನಿನ್ ಗಂಡನ್ ತರ. ನಿನ್ ಎರಡನೇ ಮಗಳಿದಾಳು ನೋಡು, ಮಿಡಿ ನಾಗರ, ಮೋಹಿನಿ. ಅವಳು ನಿನ್ ನಿಜವಾದ ಮಗಳು.